ಕರ್ತನಲ್ಲಿ ಪ್ರೀತಿ ಉಳ್ಳಂತ ದೇವಜನರೇ, ನಾವು ಮತ್ತೊಂದು ಭಾಗವನ್ನು ನಾವು ಈ ಸಮಯದಲ್ಲಿ ಕಲೀಲಿಕ್ಕಿದ್ದೇವೆ. ಪ್ರೀತಿ ಅನ್ನುವಂಥದ್ದು ಬರೀ ದೇವರಿಗಾಗಿ ಮಾತ್ರವೋ ಅಥವಾ ನಮ್ಮ ಕುಟುಂಬದವರಿಗಾಗಿಯೋ ಅಥವಾ ನಮ್ಮ ನೆರೆಯವರಿಗಾಗಿಯೋ ಮಾತ್ರವಲ್ಲ. ಈ ಪ್ರೀತಿ ಎಲ್ಲ ಸಮಯದಲ್ಲಿ ಕೂಡ ಅವಶ್ಯಕತೆ ಇದೆ. ನಾವು ಪ್ರೀತಿಯನ್ನು ಎಲ್ಲಾ ಸಮಯದಲ್ಲಿ ತೋರಿಸಬೇಕಾದ ಅವಶ್ಯಕತೆ ಇದೆ. ಈ ಪ್ರೀತಿ ಕ್ಷಮಿಸುವ ಸಂದರ್ಭದಲ್ಲಿ ಕೂಡ ತುಂಬಾ ಅವಶ್ಯಕ ಇದೆ. ಯಾವಾಗ ಈ ಪ್ರೀತಿ ಅವಶ್ಯಕತೆ ಇದೆ? ಕ್ಷಮಿಸುವ ಸಮಯದಲ್ಲಿ. ಕೆಲವು ಸಮಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಕ್ಷಮಿಸ್ತೀವಿ ಅಂತ ಹೇಳ್ತೀವಿ, ಆದ್ರೆ ನಾವು ಮರ್ತೇ ಬಿಡಲ್ಲ. ಅವಾಗ ಹೇಳ್ತೀವಿ, ನಿಮಗೆ ಗೊತ್ತಾ ಅವ್ರು ನನಗೆ ಎಷ್ಟು ನೋಯಿಸಿದ್ದಾರೆ ಅಂತ? ನಿಮಗೆ ಗೊತ್ತಾ ಅವ್ರು ನನಗೆ ಎಷ್ಟು ಹರ್ಟ್ ಮಾಡಿದ್ದಾರೆ ಅಂತ? ಹೌದಾ? ನನಗೆ ಎಷ್ಟು ನೋಯಿಸಿದ್ದಾರೆ ಗೊತ್ತಾ ಬ್ರದರ್? ನಿಮ್ಗೆ ತುಂಬಾ ನೋಯಿಸ್ಬಿಟ್ಟಿದ್ದಾರೆ. ಅವ್ರನ್ನ ನಾನು ಹೆಂಗ್ ಕ್ಷಮಿಸ್ಬಿಟ್ಟಿದ್ದೀನಿ, ಆದ್ರೆ ಮರೆಯಕ್ ಆಗ್ತಿಲ್ಲ ಬ್ರದರ್. ಆದ್ರೆ ನಮ್ಮ ದೇವರು ಕ್ಷಮಿಸಿ ಮರೆತು ಬಿಡುವ ದೇವರು. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಮರೆತು ಬಿಟ್ಟಿರುವ ದೇವರವರಾಗಿದ್ದಾರೆ. ನಮ್ಮ ಪಾಪಗಳನ್ನ ಅವರು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರಕ್ಕೆ ಹಾಕ್ಬಿಟ್ಟಿದ್ದಾರಂತೆ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ನಮ್ಮ ಪಾಪವನ್ನು ಅವರು ಹಿಂದಕ್ಕೆ ಎಸ್ತಿದ್ದಾರಂತೆ. ಇನ್ನೊಂದು ವಾಕ್ಯ ಹೇಳ್ತದೆ, ನಮ್ಮ ಪಾಪವನ್ನ ಅವರು ಮೂಟೆ ಕಟ್ಟಿ, ಅದರ ಬಾಯನ್ನ ಕಟ್ಟಿ, ಅದರ ಕಲ್ಲನ್ನ ಕಟ್ಟಿ ಸಮುದ್ರದ ಆಳಕ್ಕೆ ಎಸೆದು ಬಿಟ್ಟಿದ್ದಾರಂತೆ. ಹಾಗಿದ್ರೆ ನಮ್ಮ ಪ್ರೀತಿಯಲ್ಲಿ ಏನ್ ಬೇಕಾಗಿದೆ? ಕ್ಷಮಾಪಣೆ ಬೇಕಾಗಿದೆ. ಎಂತ ಪ್ರೀತಿ ಕೊಡಬೇಕಾಗಿದೆ, ಎಂತ ಫಲ? ಪ್ರೀತಿ ಸುಮ್ಮನೆ ಪ್ರೀತಿ ಅಂತ ಹೇಳಿದ ಕೂಡಲೇ ದೇವರನ್ನ ಪ್ರೀತಿಸ್ತೀವಿ. ಹೌದು, ಸುಲಭ ದೇವರನ್ನ ಪ್ರೀತಿಸ್ಲಿಕ್ಕೆ. ಅದೇ ದೇವರ ವಾಕ್ಯ ಹೇಳ್ತದೆ, ಎದುರುಗಡೆ ಇರ್ತಕ್ಕಂಥ ಸಹೋದರನ ಪ್ರೀತಿ ಮಾಡೋದು, ದೂರದಲ್ಲಿರುವ ದೇವರನ್ನ ಪ್ರೀತಿಸೋದು ಈಸಿ, ಆದ್ರೆ ಎದುರುಗಡೆ ಇರ್ತಕ್ಕಂಥ ಸಹೋದರನ ಪ್ರೀತಿಸೋದು ಕಷ್ಟ. ಆದ್ರೆ ದೇವರು ಹೇಳ್ತಿರೋದೇನಂತ ಹೇಳಿದ್ರೆ, ಈಸಿ ಪಾರ್ಟ್ ಹೇಳ್ತಿಲ್ಲ, ಫಸ್ಟ್ ನೀ ಕಷ್ಟವಾಗಿರೋ ಪಾರ್ಟ್ ಫಸ್ಟ್. ಸೊ ಎದುರುಗಡೆ ಇರುವಂತ ಸಹೋದರ, ಪಕ್ಕದಲ್ಲೇ ಇರೋ ಸಹೋದರ, ಯಾರಿಂದ ಬೇಗ ನಮಗ್ ನೋವಾಗೋದು? ಪಕ್ಕದೂರವರಿಂದ ಆಗುತ್ತಾ? ಪಕ್ಕದ ದೇಶದವರಿಂದ ಆಗುತ್ತಾ? ಯಾರಿಂದ ಆಗುತ್ತೆ? ಜೊತೆಯಲ್ಲಿರೋ ನಮ್ಮ ಕುಟುಂಬದವರಿಂದನೇ ಆಗುತ್ತೆ. ಆಮೇಲೆ ಮರ ಯಾವತ್ತಾದ್ರೂ ಈ ನನ್ನ ಯಜಮಾನ ಸರಿಯಾಗಿಲ್ಲ, ಇವ ನಂಗೆ ನೀರೇ ಹಾಕಲ್ಲ, ಇವ ನನ್ ಗೊಬ್ಬರನೇ ಹಾಕಲ್ಲ, ಇವನಿಗೆ ನಾನು ಸಣ್ಣ ಸಣ್ಣ ಹಣ್ಣು ಕೊಡ್ತೀನಿ ಅಂತ ಹೇಳ್ತಾ? ಹೌದಾ? ಅದು ಎಲ್ಲರಿಗೂ ಒಂದೇ ತರದ ಹಣ್ಣು ಕೊಡುತ್ತೆ. ಹೌದಾ? ನೋಡ್ರಿ ನಿಯಮ, ನೋಡ್ರಿ ಏನೋ ಬದಲಾವಣೆ ಆಗಿದೆ ನಿಯಮ? ಇಲ್ಲ. ಒಬ್ರಿಗೊಂದ್ ರೀತಿ ಕೊಡ್ತಾ ಮರ. ಅದೇ ತರ ನೋಡ್ರಿ, ನಾವು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ರಿಗೆ ಒಂದ್ ರೀತಿಯಾದ ಪ್ರೀತಿ ಕೊಡ್ತೀವಿ. ನಾವು ಪ್ರೀತಿನ ಏನ್ ಮಾಡ್ತೀವಿ? ಸೆಲೆಕ್ಟೆಡ್ ಪೀಪಲ್ಸ್ಗೆ ಮಾತ್ರ ಆಯ್ಕೆ ಮಾಡ್ಕೊತೀವಿ. ನಾವು ಇವ್ರಿಗೆ ಪ್ರೀತಿ ತೋರಿಸ್ಬೇಕು, ಇವ್ರನ್ನ ಕ್ಷಮಿಸ್ಬೇಕು, ಇವ್ರನ್ನ ಪ್ರೀತಿಸ್ಬೇಕು. ಕೆಲವು ಮಾಡಿದ ತಪ್ಪನ್ನ ನಾವು ಲೆಕ್ಕಕ್ಕೂ ತಕೊಳ್ಳಲ್ಲ. ನೋಡ್ರಿ, ಅದೆಲ್ಲೂ ಬೇಡ. ನಮ್ಮ ಮನೆ ಒಳಗಡೆ ನಮ್ಮ ಮಕ್ಳೇನಾದ್ರು ನಮ್ಮ ಮನೆಗೆ ಯಾವ್ದಾರು ಒಂದ್ 2-3 ಜನ ಮಕ್ಳು ಬಂದಿರ್ತಾರೆ, ನಮ್ಮ ಮಕ್ಳು ಇರ್ತವೆ, ಎಲ್ಲಾರ್ಗು ಕೂಡ ನಾವು ಈಕ್ವಲ್ ಆಗಿ ಏನ್ ಮಾಡಿರ್ತೀವಿ? ಬಿಸ್ಕೆಟ್ಸ್ ಕೊಟ್ಟಿರ್ತೀವಿ. ಸೊ ಅದೆಲ್ಲ ಏನ್ ಮಾಡ್ತವೆ, ಕೆಲವು ಮಕ್ಕಳು ಅದನ್ನ ತಿಂದೆ ಮುರಿದು ಕೆಳಗಡೆ ಎಲ್ಲ ಬೆಳೆಸಿರ್ತವೆ. ಅದೇ ನಮ್ಮ ಮಕ್ಕಳು ಬೆಳೆಸಿದ್ರೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಬೇರೆ ಮಕ್ಕಳು ಬೆಳೆಸಿದ್ರೆ ನಾವೇನಂತೀವಿ? ನೋಡಿ ಮಗುಗ್ ಬಂದಿರೋದು ಎಷ್ಟು ಜಂಬಾಯಿ ಮಗುಗೆ, ಅಲ್ವಾ? ಕರೆಕ್ಟಾ? ಏನ್ ಕೊಟ್ರಿ ನೋಡಿದಕ್ಕೆ ಅಹಂಕಾರ ಯಾವ ರೀತಿ ಬೀಳ್ಸಿದೆ ಹೇಳ್ತೀವಲ್ವಾ? ಹಾಗಿದ್ರೆ ಇಲ್ಲಿ ಗಮನಿಸ್ಬೇಕಾದ ಒಂದು ವಿಷಯ ನೋಡ್ರಿ, ನಾವು ಏನ್ ಮಾಡ್ತೀವಿ? ಆಯ್ಕೆ ಮಾಡಿಕೊಂಡು ಅವ್ರನ್ನ ಪ್ರೀತಿಸ್ತೀವಿ, ಕ್ಷಮಿಸ್ತೀವಿ. ಆದ್ರೆ ದೇವರು ಆ ರೀತಿಯಲ್ಲ. ಆತ ಎಲ್ಲರನ್ನೂ ಕ್ಷಮಿಸಿದ್ದಾನೆ, ಎಲ್ಲರನ್ನೂ ಪ್ರೀತಿಸುವ ಆತನಾಗಿದ್ದಾನೆ. ಆತನ ಬಳಿ ಬಂದು ಕೇಳುವ ಪ್ರತಿಯೊಬ್ಬೊಬ್ಬರನ್ನೂ ಕ್ಷಮಿಸುವ ಕರ್ತನು. ಆಮೇಲೆ ಕ್ಷಮಿಸಕ್ಕೆ ಕೇಳದೆ ಇರೋರ್ನೂ ಕ್ಷಮಿಸ್ಬಿಟ್ಟಿದ್ದಾರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಹಾಗಿದ್ರೆ ನಾವು ಈ ದಿವಸ ಕ್ಷಮಿಸುವುದಕ್ಕೆ ನಾವು ನಿರ್ಧಾರ ಮಾಡಬೇಕಾಗಿದೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಈ ಕ್ಷಮಾಪಣೆಯಲ್ಲಿ ಪ್ರೀತಿ ಇಲ್ಲದೆ ಇರುತ್ತಲ್ಲ, ಈ ಕ್ಷಮಾಪಣೆಯಲ್ಲಿ ಏನಿರಲ್ಲ, ಪ್ರೀತಿ ಇಲ್ಲದೆ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕಹಿಯಾದ ಬೇರುಗಳು ಉಟ್ಕೊಳ್ತದೆ. ಅವ್ರೊಳಗಡೆ ಏನಾಗುತ್ತೆ? ಕ್ಷಮಿಸಿದ್ದಾರೆ, ಆದ್ರೆ ಅವ್ರು ಮಾಡಿರುವ ನೋವಿನ ವಿಷಯದಲ್ಲಿ ಅವರೊಳಗಡೆ ಇರೋ ಕಹಿ ಹೋಗ್ಲಿಲ್ಲ. ಅದು ಒಳಗಡೆ ಬೆಳೆಯುತ್ತೆ. ಗಂಡ ಮಾಡಿತ್ತು, ಮಗ ಮಾಡಿತ್ತು, ನೆಂಟರು ಮಾಡಿತ್ತು, ಅಪ್ಪ ಮಾಡಿತ್ತು, ಅಮ್ಮ ಮಾಡಿತ್ತು, ಏನೋ ಒಂದು ನೋವು. ಕ್ಷಮಿಸ್ಬಿಟ್ಟಿದೀವಿ ಅಂತ ಹೇಳ್ತೀವಿ, ಆದ್ರೆ ಅದನ್ನ ಮರ್ತಿಲ್ಲ. ಸೊ ಇದೇನಾಗುತ್ತೆ, ಒಳಗಡೆ ಹಾಗೇ ಬೇರುಗಳನ್ನ ಬಿಟ್ಟು ಇದೇನಾಗುತ್ತೆ, ಹಂಗೆ ನಮ್ಮನ್ನ ಹಾಳು ಮಾಡ್ತದೆ. ನಾವೇನ್ ಮಾಡ್ತೀವಿ? ಕೆಲವು ಸಮಯದಲ್ಲಿ ಆ ಸಂಬಂಧನೇ ಮುರ್ಕೊಳ್ತೀವಿ. ಇದನ್ನ ಬಿಟ್ಬಿಟ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯಾವ ಸಂಬಂಧದ ಮಧ್ಯದಲ್ಲಾದ್ರೂ ನಾವು ಕ್ಷಮಿಸಿ ಪ್ರೀತಿ ಮಾಡದೆ ಹೋದ್ರೆ, ಕ್ಷಮಿಸ್ತೀವಿ ಮರೆತು ಪ್ರೀತಿ ಮಾಡದೆ ಹೋದ್ರೆ
ಅಲ್ಲಿ ನಾವು ಒಂದು ಗ್ಯಾಪ್ ಕೊಟ್ರೆ ಸೈತಾನ ಬೇಡದೇ ಇರ್ತಕ್ಕಂಥ ಬೇರುಗಳನ್ನ ಹುಟ್ಟುವಂತೆ ಮಾಡ್ತಾನೆ. ಮತ್ತೆ ಅವ್ರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ನಾವು ಪ್ರಾರಂಭಿಸ್ತೀವಿ. ಅರ್ಥಕ್ಕೆ ನಮ್ಗೆ ಹೇಳ್ತಿರೋದು. ಅವ್ರನ್ನ ನಾವೇನ್ ಮಾಡ್ತೀವಿ, ಅದು ಮಾತ್ರ ಅಲ್ಲ, ಅವ್ರನ್ನ ಅಲಕ್ಷ್ಯ ಮಾಡೋದು ಬೇರೆ ಮಾತ್ರ ಅಲ್ಲ, ಅವ್ರ ಬಗ್ಗೆ ತಪ್ಪಾದ ಏನೋ ಆಲೋಚನೆಗಳನ್ನ ನಾವು ಮಾತಾಡ್ತೀವಿ. ಇನ್ನೊಬ್ರು ಅವ್ರು ಇಲ್ದಿರೋ ಟೈಮಲ್ಲಿ ಇನ್ನೊಬ್ರು ಯಾರಾದ್ರೂ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾ ಅವ್ರ ಬಗ್ಗೆ, ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ನಾವೆಲ್ಲ ಅವ್ರ ಜೊತೆ ಕಸ ಸುರಿದಿರೋರೆ. ಅವ್ರ ಬಗ್ಗೆ ನಿಮಗ್ ಗೊತ್ತಾ, ಆ ವ್ಯಕ್ತಿ ಹಿಂಗೆ, ಆ ವ್ಯಕ್ತಿ ಆ ತರ, ಆ ವ್ಯಕ್ತಿ ಈ ತರ ಹೇಳ್ತೀವಿ ಅಲ್ವಾ? ಯಾಕೆ ಹೇಳ್ತೀವಿ? ಆ ಕಹಿ ಒಳಗಡೆ ಇದೆ. ಆದ್ರೆ ಬೈಬಲ್ ಇದ್ರ ಬಗ್ಗೆ ಏನ್ ಹೇಳ್ತದೆ ತೆಗಿಯೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ ತೆಗೆದುಕೊಳ್ಳೋಣ. ಇಬ್ರಿಯ 12:15 14ರಿಂದ ಓದೋಣ. ಎಲ್ಲರ ಸಂಗಡ ಸಮಾಧಾನದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಚೊರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಹಲ್ಲೆಲೂಯಾ. ಒಂದು ಏನಂತೆ, ಕಹಿ ಬೇರು ನಿಮ್ಮೊಳಗಡೆ ಹುಟ್ಟಿ ಅಸಮಾಧಾನವನ್ನ ಹುಟ್ಟಿಸದಂತೆ, ಸಭೆಯನ್ನ ಕೆಡಿಸದಂತೆ ನೋಡ್ಕೊಳ್ರಿ. ನೋಡ್ರಿ, ಇದು ಸಭೆಗಳನ್ನ ಕೆಡಿಸ್ತಾ ಇರೋದು ಯಾವುದು? ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಉಜ್ಜೀವನ ಬೇಕಂತ ನಾವು ಕೇಳ್ತಾ ಇದ್ದೇವೆ. ಆದ್ರೆ ಅದ್ರ ಮಧ್ಯದಲ್ಲಿ ಸಭೆನ ಹಾಳು ಮಾಡ್ತಾ ಇದೆ, ಉಜ್ಜೀವನ ಹಾಳು ಮಾಡ್ತಾ ಇರೋದು ಯಾವುದು? ಅಕ್ಷಮಾಪಣೆ, ಅಸಮಾಧಾನ, ಕಹಿ ಅನ್ನುವಂತ ಬೇರು. ಆ ವ್ಯಕ್ತಿಯ ಕುರಿತಾದ ಕಹಿ ಎನ್ನುವ ಬೇರು, ಆ ಸೇವಕರ ಕುರಿತಾದ ಕಹಿ ಎನ್ನುವ ಬೇರು. ಸೊ ಇದೇನ್ ಮಾಡುತ್ತೆ? ಅದು ಹಾಳು ಮಾಡುವಂತದ್ದಾಗಿದೆ. ಅದೇನ್ ಮಾಡ್ತಾ ಇದ್ದಾನೆ? ಅಮ್ಮನ ಹಾಳು ಮಾಡ್ಬಿಡ್ತದೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯನ ಹೇಳಿದ್ರು. ಯೇಸು ಸ್ವಾಮಿ ಹತ್ರ ಒಬ್ಬ ಶಿಷ್ಯ ಪೇತ್ರ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ಸ್ವಾಮಿ, ಯೇಸುವೆ, ನನ್ನ ಸಹೋದರ ನನಗೆ ತಪ್ಪು ಮಾಡ್ತಾರೆ ಬಂದ್ರೆ ನಾನು ಎಷ್ಟು ಸಾರಿ ಕ್ಷಮಿಸ್ಬೇಕು? 777 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಹೌದಾ? 777 ಸಾರಿ ಕ್ಷಮಿಸ್ಬೇಕಾ? 7 ಸಾರಿ ಕ್ಷಮಿಸ್ಬೇಕಾ ಅಂತ ಕೇಳ್ತಾನೆ ಫಸ್ಟ್ ಪೇತ್ರ. 7 ಸಾರಿಯೋ? ಅದಕ್ಕೆ ಯೇಸು ಹೇಳ್ತಾರೆ, 7 ಸಾರಿ ಎಂದಲ್ಲ, 770 ಸಾರಿ ಎಂದು ಹೇಳುತ್ತೇನೆ. ಹಲ್ಲೆಲೂಯಾ. 770 ಸಾರಿ ಅಂತ ಹೇಳಿದ್ರೆ ಅದಕ್ಕೆ ಲೆಕ್ಕನೇ ಹಾಕಕ್ಕಾಗಲ್ಲ, ಅದನ್ನ ಲೆಕ್ಕ ಹಾಕೋದಕ್ಕೆ ಆಗಲ್ಲ, ಅಷ್ಟು ಬಾರಿ ಕ್ಷಮಿಸ್ಲಿಕ್ಕೆ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಅರಸ ಇದ್ದ, ಒಬ್ಬ ಯಜಮಾನ ಇದ್ದ. ಆತನ ಹತ್ರ ಒಬ್ಬ ಬಂದು ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ದ. ಆತ ಅದನ್ನ ತೀರಿಸ್ಲಿಕ್ಕಾಗದೇ ಇದ್ದಾಗ ಆತ ಹೇಳ್ತಾನೆ, ಯಜಮಾನ, ನೀನು, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಎಲ್ಲಾರು ಮಾರಿ ಏನಾದ್ರೂ ಸರಿ ನಂಗೆ ಸಾಲ ತೀರಿಸು. ಅವ್ನು ತೀರಿಸ್ತಾ ಇದ್ದಾಗ ಆತನ ತಗೊಂಡೋಗಿ ಸೆರೆಗೆ ಹಾಕ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಆತ ಬೇಡ್ಕೊಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸು ಸ್ವಾಮಿ, ನನಗೆ ಸಾಲನ ಬಿಟ್ಬಿಡು. ಈ ತರ ಅವ್ನು ಬೇಡ್ಕೊಳ್ತಿದ್ದಂತ ಪರಿಸ್ಥಿತಿನ ನೋಡಿ ಆ ಯಜಮಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ಸಾಲವನ್ನ ಮನ್ನಾ ಮಾಡ್ಬಿಡ್ತಾನೆ. ಸೊ ಅದೇ ಸೇವಕ ಏನ್ ಮಾಡ್ತಾನೆ? ಮನೆಗೆ ಹೋಗ್ತಾನೆ, ಆರಾಮಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಆತನಿಗೆ ಸಾಲ ಕೊಡ್ಬೇಕಾದ, ಯಾರೋ 100 ರೂಪಾಯಿ ಸಾಲ ಕೊಡ್ಬೇಕಾದ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಸಿಕ್ಕಿದಾಗ ಆತನ ಕಟ್ಟಿನ ಪಟ್ಟಿ ಹಿಡ್ಕೊಂಡು, ಆ ಕತ್ತಿನ ಪಟ್ಟಿನ ಹಿಡ್ಕೊಂಡು ಚೆನ್ನಾಗಿ ಆತನಿಗೆ ಬೈದು, ಎಲ್ಲೋದೊಂದು ಸಾಲ ಎಲ್ಲಿ, ನಾನು ಕೊಟ್ಟಿದ್ದ ಹಣ ಎಲ್ಲಿ? ಅವನ್ನ ಕೇಳ್ತಾನೆ. ಅವನ ತಗೊಂಡೋಗಿ ಜೈಲಿಗೆ ಹಾಕ್ಸ್ತಾನೆ. ಇವ್ನು ನಂಗೆ ದುಡ್ಡು ಕೊಟ್ಟಿಲ್ಲ, ಇವ್ನು ಕೊಡೋವರೆಗೂ ಇವನ್ನ ಇಟ್ಕೊಳ್ರಿ. ಸೊ ಆಗ ಅಲ್ಲಿ ಆ ಯಜಮಾನ ಹೇಳ್ತಾನೆ, ಆ ಯಜಮಾನಿಗೆ ಈ ವಿಷಯ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಇವನು ಸಾಲ ಬಿಡಲ್ಪಟ್ಟಿದ್ರು ಕೂಡ ಇನ್ನೊಬ್ಬನ ಜೈಲಿಗೆ ಹಾಕ್ಸಿದ್ದಾನೆ ಇವನು. ಸೊ ಈಗ ಇದು ವಿಷಯ ಗೊತ್ತಾದ ಕೂಡಲೇ ಆ ಯಜಮಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮೊದ್ಲು ಅವನ ಕರ್ಕೊಬನ್ರಿ. ಯಾರು ಸಾಲ ಬಿಟ್ಟನಲ್ಲ, ಫಸ್ಟ್ ಮನ್ನಾ ಮಾಡ್ದಲ್ಲ, ಅವನ ಕರ್ಕೊಬನ್ರಿ. ಎಲ್ಲ ಅಹಂಕಾರಿಯೇ ನೋಡ್ರಿ, ಏನಂತಾರೆ, ಎಂತ ಅಹಂಕಾರ ನಿನ್ಗೆ, ನಾನು ನಿನ್ಗೆ ಕ್ಷಮಿಸ್ಬಿಟ್ನೆ ಅಲ್ವಾ, ನಾನು ಬಿಟ್ಬಿಟ್ಟೆ ಅಲ್ವಾ, ಅದ್ರ ನೀನೇನ್ ಮಾಡಿದಿ? ಅವನ ಮೇಲೆ ಕೋಪ ತೋರಿಸಿ ಅವನ್ನ ತಗೊಂಡೋಗಿ ಜೈಲ್ಗೆ ಹಾಕಿದ್ಯಲ್ಲ, ಅವನ್ನ ತಗೊಂಡೋಗಿ ಸೆರೆಗೆ ಹಾಕಿದ್ಯಲ್ಲ. ಸೊ ಇವನ್ ಏನ್ ಮಾಡ್ತಾರೆ? ಪೊಲೀಸ್ನ ಕರೆದು ಆ ಯಜಮಾನ ಏನ್ ಮಾಡ್ತಾನೆ? ಪೊಲೀಸ್ನ ಕರೆದು ಅವನ್ನ ತಗೊಂಡೋಗಿ ಸೆರೆಗೆ ಹಾಕ್ರಿ, ಪೀಡಿಸುವವರ ಕೈಗೆ ಒಪ್ಪಿಸ್ರಿ. ಈತ ತಾನು ಮಾಡಿದ ಸಾಲವನ್ನು ಒಪ್ಪಿಸುವವರೆಗೂ ಪೀಡಿಸುವವರ ಕೈಗೆ ಒಪ್ಪಿಸ್ರಿ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿಯೇ ನಮ್ಮ ಪಾಪವು ಕೂಡ ಕಲ್ವಾರಿ ಬೆಟ್ಟದ ಶಿಲುಬೆಯಲ್ಲಿ ಕ್ಷಮಿಸಲ್ಪಡ್ತು. ನಮಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ, ನೋವು ಮಾಡಿದ್ರೆ ನಾವು ಕ್ಷಮಿಸೋದಕ್ಕೆ ರೆಡಿ ಇಲ್ಲ. ಪ್ರಾರಂಭದಲ್ಲಿ ನಮ್ಮನ್ನ ಯೇಸು ಕ್ಷಮಿಸಿದ್ರು, ನಮ್ಮ ರೋಗನ ವಾಸಿ ಮಾಡಿದ್ರು, ನಮ್ಮ ದ್ರೋಹನೆಲ್ಲ ಕ್ಷಮಿಸ್ಬಿಟ್ರು. ಮೇನ್ ಆದ್ರೆ ನಾವು ಮತ್ತೊಬ್ಬರನ್ನ ಕ್ಷಮಿಸದೇ ಇದ್ದದ್ರಿಂದ ಆಗ ವಾಸಿಯಾದ ರೋಗ ತಿರುಗಿ ಬಂದದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಗುಣವಾದ ರೋಗ ಮತ್ತೆ ತಿರುಗಿ ಬಂದದೆ. ತಿರುಗಿ ಅದೇ ಬಾಧೆ ಯಾಕೆ? ತಿರುಗಿ ಅದೇ ಸಮಸ್ಯೆ ಯಾಕೆ? ತಿರುಗಿ ಅದೇ ರೀತಿಯಾದ ಸಮಸ್ಯೆ ಯಾಕೆ? ಯಾವ ತರ ಪ್ರಶ್ನೆ ಹಾಕಿ ಕೇಳಿದ್ದೀರೋ?
ಪ್ರಶ್ನೆ, ಅದಕ್ಕೆ ಉತ್ತರ ಇಷ್ಟೇ, ನಾನು ಕ್ಷಮಿಸದೆ ಇರುವುದೇ ಅದಕ್ಕೆ ಕಾರಣ. ನಾವು ಕ್ಷಮಿಸದೆ ಇರುವುದೇ ಅದಕ್ಕೆ ಕಾರಣ. ನಾವು ಕಹಿಯನ್ನ ಒಳಗಡೆ ಇಟ್ಟುಕೊಂಡು ಅದನ್ನ ಹಾಗೆ ಕಾಪಾಡ್ಕೊಂಡು ಬಂದದ್ದೇ ಅದಕ್ಕೆ ಕಾರಣ. ಹಾಗಿದ್ರೆ ಪ್ರೀತಿ ಅನ್ನುವಂಥ ಫಲ ಎಲ್ಲಿರ್ಬೇಕು? ನಾವು ಕ್ಷಮಿಸುವ ಸಮಯದಲ್ಲಿ ಪ್ರೀತಿ ಅನ್ನೋ ಫಲ ಬೇಕಾಗಿದೆ. ಆಮೇಲೆ ದೇವರು ನಮ್ಮಿಂದ ಬಯಸುವಂತ ವಿಷಯ ಏನು? ನಾವು ಕ್ಷಮಿಸಬೇಕು. ಹೇಗೆ ಕ್ಷಮಿಸಬೇಕು? ಯೇಸು ನಮ್ಮನ್ನ ಕ್ಷಮಿಸಿದ ಹಾಗೆಯೇ ಕ್ಷಮಿಸಬೇಕು. ನಾವು ಪ್ರೀತಿಸಬೇಕು. ಹೇಗೆ ಪ್ರೀತಿಸಬೇಕಂತೆ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ಯಾವ ರೀತಿ ಪ್ರೀತಿಸ್ಬೇಕಂತೆ ನೋಡ್ರಿ, ಒಂದು ಹೊಸ ಆಜ್ಞೆಯನ್ನ ಕೊಡ್ತಾರೆ. ಇದು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿಲ್ಲ, ಆದ್ರೆ ಯೇಸು ಇಲ್ಲಿ ಹೊಸದಾಗಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ನೋಡೋಣ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ನೋಡ್ರಿ, ಯೇಸು ಹೇಳ್ತಿರೋಂಥ ವಿಷಯ. ಸೊ ನಾವು ಪ್ರೀತಿಸ್ಬೇಕಂತೆ. ಹೇಗೆ ಪ್ರೀತಿಸ್ಬೇಕಂತೆ? ಯೇಸು ನಮ್ಮನ್ನ ಪ್ರೀತಿಸಿದ ಹಾಗೆಯೇ ಪ್ರೀತಿಸಬೇಕು. ಯೇಸು ನಮ್ಮನ್ನ ಹೇಗೆ ಪ್ರೀತಿಸಿದ್ರು? ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 19ನೇ ಅಧ್ಯಾಯದಲ್ಲಿ ಶಿಲುಬೆಯ ಮೇಲೆ ಸ್ವಾಮಿ ಏನಂತ ಹೇಳ್ತಾರೆ? ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಯಾರ್ಯಾರು ಸ್ವಾಮಿ. ಶಿಲುಬೆ ಕುರಿತಾಗಿ ಬರೆದ ಎಲ್ಲ ಆ ಸುವಾರ್ತೆಯ ಆ ಅಧ್ಯಾಯಗಳಲ್ಲಿ ನೀವು ನೋಡೋದಾದ್ರೆ ಯೇಸು ಹೇಳುವಂತ ಮಾತು, ಅವ್ರು ಏನ್ ಮಾಡ್ತಾ ಇದಾರ ಸ್ವಾಮಿ, ಅವ್ರ ಅರಿಯರು, ಅವ್ರ ಕ್ಷಮಿಸು. ಇವತ್ತು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ನಮ್ಮ ವಿರುದ್ಧವಾಗಿ ನಡೆಯುವಂತ ವ್ಯಕ್ತಿ ಆತ ಮಾಡ್ತಿಲ್ಲ, ಆತನ ಒಳಗಿರುವ ಪಾಪ, ಆತನ ಒಳಗಿರುವ ನೋವು, ಆತನ ಒಳಗಿರ್ತಕ್ಕಂಥ ಆ ದುರಾತ್ಮ, ತಿರಸ್ಕಾರದ ಆತ್ಮ, ಕಹಿಯ ಆತ್ಮ, ಕೋಪದ ಆತ್ಮ ಅಲ್ಲಿ ಪಾಪ ಮಾಡಿಸ್ತಾ ಇದೆ. ಅದನ್ನ ಮಾಡುವಂತೆ ಮಾಡ್ತಾ ಇದೆ. ವ್ಯಭಿಚಾರದ ಆತ್ಮ, ಕೊಲೆಯ ಆತ್ಮ, ಸಿಟ್ಟಿನ ಆತ್ಮ. ಆಮೇಲೆ ಹಲ್ಲೆಲೂಯಾ. ಆ ವ್ಯಕ್ತಿ ಮಾಡ್ತಾ ಇಲ್ಲ, ಆ ವ್ಯಕ್ತಿ ಆ ರೀತಿ ನಡ್ಕೊಳ್ತಾ ಇಲ್ಲ. ಕಾರಣ ಏನು ಆ ರೀತಿಯಲ್ಲಿ ಅವ್ರು ನಡ್ಕೊಳ್ಳೋದಕ್ಕೆ? ಇದೇ ಕಾರಣ. ನಾವು ಆತ್ಮಿಕ ರಂಗದಲ್ಲಿ ನೋಡುವವರಾದ್ರೆ ನಾವು ಯಾವ ಮನುಷ್ಯರನ್ನು ಕೂಡ ನಾವು ದ್ವೇಷ ಮಾಡಕ್ಕೆ ಹೋಗಲ್ಲ. ನಾವೇನ್ ಮಾಡ್ತೀವಿ? ಅವ್ರು ಏನ್ ಮಾಡ್ತಾ ಇದಾರೋ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ. ಯೇಸು ಸ್ವಾಮಿನೂ ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ, ಇವರೆಲ್ಲ ನನಗೆ ಶಿಲುಬೆಗೆ ಆಗ್ತಾ ಇದ್ದಾರೆ. ಯಾಕೆ ಈ ತರ ಶಿಲುಬೆಗೆ ಆಗ್ತಾ ಇದ್ದಾರೆ? ಅವರ ಅಧಿಕಾರ ಎಲ್ಲ ಇದು ಅಂಧಕಾರದ ದೊರೆತನ. ಇದು ಅಂಧಕಾರದ ದೊರೆತನ. ಅಂಧಕಾರ ದೊರೆತನ ಮಾಡ್ತಾ ಇದ್ದಾನೆ, ಸೈತಾನ ದೊರೆತನ ಮಾಡ್ತಾ ಇದ್ದಾನೆ. ಈ ಅಲೋಕಾಧಿಪತಿ ನನ್ನ ಬಳಿಗೆ ಬಂದಿದ್ದಾನೆ, ಅವನು ದೊರೆತನ ಮಾಡುವಂತ ಸಮಯ ಇದು. ಆತ ಕಾರ್ಯ ಮಾಡ್ತಾ ಇದ್ದಾನೆ. ಈಗ ಆತನು ಕಾರ್ಯ ಮಾಡುವಂತಹ ಸಮಯ ಇದು. ಹಾಗಿದ್ರೆ ಅಲ್ಲಿದ್ದ ಜನಗಳನ್ನೆಲ್ಲ ಆಳ್ವಿಕೆ ಮಾಡ್ತಿರೋರು ಯಾರು? ಅಂಧಕಾರ. ಅಲ್ಲಿರ್ತಕ್ಕಂಥ ಜನಗಳೆಲ್ಲ ಆಳ್ವಿಕೆ ಮಾಡ್ತಿರೋದು ಯಾರು? ಸೈತಾನ. ಯೇಸುವನ್ನ ಅಷ್ಟು ಕ್ರೂರವಾಗಿ ನಡೆಸಿದ್ಯಾರು? ಸೈತಾನ. ಅದೇ ಜನಗಳ ಮುಂದೆ ಯೇಸು ಸ್ವಾಮಿ ಕಣ್ಗಳನ್ನ ತೆರೆದ್ರಲ್ಲ, ಅದೇ ಜನಗಳ ಮುಂದೆ ಯೇಸು ಸತ್ತವ್ರನ್ನ ಎಬ್ಸಿದ್ರಲ್ಲ, ಅದೇ ಜನಗಳ ಮುಂದೆ ಯೇಸು ಕುಷ್ಠರೋಗಿಗಳನ್ನ ಗುಣ ಮಾಡಿದ್ರಲ್ಲ. ಆದ್ರೆ ಅದೇ ಜನಗಳು ಇವಾಗ ಯೇಸುವನ್ನ ಕೊಲ್ತಾ ಇದ್ದಾರಲ್ಲ. ಕಾರಣ ಏನು? ಅವರಿಗೆ ಅರಿಯದ ಹಾಗೆ ಯೇಸುವನ್ನ ಕೊಲ್ಲುವ ನಿರ್ಧಾರ ಮಾಡಿದ್ದಾರೆ. ಯೇಸು ಮಾಡಿದೆಲ್ಲವೂ ಅವರಿಗೆ ಮರೆಯಾಗಿ ಹೋಗದೆ ಯೇಸುವಿನ ಮೇಲೆ ದ್ವೇಷ ಮಾಡ್ತಿದ್ದಾರೆ. ನೋಡಿದಿಲ್ಲ, ಪ್ರಾರಂಭದಲ್ಲಿ ಒಂದು ಕುಟುಂಬಗಳಲ್ಲಿ, ಕೆಲವು ಊರುಗಳಲ್ಲಿ ನೋಡಿರ್ತೀರಿ, ತುಂಬಾ ಒಳ್ಳೆ ಕೆಲಸ ಮಾಡಿದಂಥವ್ರನ್ನ ಏನ್ ಮಾಡ್ತಾರೆ? ಕಡೆಗೆ ತುಂಬಾ ಒಳ್ಳೇದ್ ಮಾಡಿದಂಥವ್ರನ್ನ ಗೌರವಿಸೋದಿಲ್ಲ, ಅವ್ರನ್ನ ಬೈತಾರೆ, ತೆಗಳ್ತಾರೆ, ಅವ್ರ ಹಿಂದೆ ಏನೇನೋ ಮಾತಾಡ್ತಾರೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ಕಲಿಬೇಕಾದ ಮತ್ತೊಂದು ವಿಷಯ, ಯೇಸುವಿನಿಂದ ಕಲಿಬೇಕಾದ ವಿಷಯ, ಉಜ್ಜೀವನ ಹೊಂದಬೇಕಾದ್ರೆ ನಾವು ಕಲಿಬೇಕಾದ ಮತ್ತೊಂದು ವಿಷಯವೇ. ಏನಂತ ಹೇಳಿದ್ರೆ, ನಾವು ಕ್ಷಮಿಸುವಾಗ ಪ್ರೀತಿ ಅದರಲ್ಲಿ ಇದೆಯೋ ಅಥವಾ ಕಹಿ ನಮ್ಮ ಒಳಗಡೆ ಇದೆಯಾ? ಕಹಿ, ಅಕ್ಷಮಾಪಣೆ ಎಲ್ಲವನ್ನ ತೆಗೆದು ಪೂರ್ಣ ಹೃದಯದಿಂದ ಕ್ಷಮಿಸಿ ಬಿಡೋಣವಾ? ಪ್ರಾರ್ಥಿಸೋಣವಾ? ಸಮಯದಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ತಲೆಬಾಗಿ ನಾವು ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಎಲ್ಲರೂ ಪ್ರಾರ್ಥಿಸ್ರಿ. ಈಗ ಪ್ರಾರ್ಥಿಸ್ರಿ. ಕರ್ತನೇ ಸ್ತೋತ್ರ ಅಪ್ಪ, ನಾವು ಕ್ಷಮಿಸುವಾಗ ಕರ್ತನೇ ಅಪ್ಪ, ಅದರಲ್ಲಿ ಪ್ರೀತಿಯಿಂದ ನಾವು ಕ್ಷಮಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನೀನು ಹೇಗೆ ಶಿಲುಬೆಯಲ್ಲಿ ನಮ್ಮನ್ನ ಪ್ರೀತಿಸಿದ್ದೀಯೋ, ನೀವು ಹೇಗೆ ನಮ್ಮನ್ನ ಶಿಲುಬೆಯಲ್ಲಿ ಪ್ರೀತಿಸಿದ್ದೀರೋ ಹಾಗೆಯೇ ನಾವು ಪ್ರೀತಿಸುವವರಾಗುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ನೋವು ಮಾಡಿದವರನ್ನ, ನಮ್ಮನ್ನ ಕರ್ತನೇ ಅಪ್ಪ, ನಮಗೆ ದ್ರೋಹ ಮಾಡಿದವರನ್ನ, ನಮ್ಮ ನೋಯಿಸಿದವರನ್ನ ನಾವು ಕ್ಷಮಿಸುವವರಾಗುವುದಕ್ಕೆ ಕೃಪೆ ಕೊಡಪ್ಪ. ನಮಗೆ ಬಲ ಕೊಡು ಕರ್ತನೇ ಅಪ್ಪ. ಪ್ರೀತಿ ನಮ್ಮ ಒಳಗಡೆ ಆ ರೀತಿಯಾದ ಪ್ರೀತಿ ನಮ್ಮಿಂದ ಉಕ್ಕಲಿ ಅಪ್ಪ. ಆ ರೀತಿಯಾದ ಪ್ರೀತಿ ಉಕ್ಕಲಿ. ನಮ್ಮಲ್ಲಿ ಯಾವ ಕಹಿಯಾದ ಬೇರು ಹುಟ್ಟದಿರಲಿ, ಯಾವ ಕಹಿಯಾದ ಬೇರು ಹರಡಿಕೊಳ್ಳದಿರಲಿ ಕರ್ತನೆ. ಕೃಪೆಯಿಂದ ಹಿಂಜರಿದು ಹೋಗುವಂತೆ ಮಾಡುವ ಆ ಬೇರು ನಮ್ಮೊಳಗೆ ಹುಟ್ಟದಿರಲಿ. ಯಾವ ಏಸಾವನಂತಹ ವ್ಯಕ್ತಿಯು ನಮ್ಮೊಳಗಡೆ ಬಾರದಿರಲಿ ಸ್ವಾಮಿ.
ಅಪ್ಪ ಕರ್ತನೆ, ಕುಟುಂಬಗಳ ಮಧ್ಯದಲ್ಲಿ ಸಮಾಧಾನ ಉಂಟಾಗಲಿ ಕರ್ತನೆ. ಯಾವುದು ಸ್ವಾಮಿ ಅಪ್ಪ, ದೇವಜನಗಳ ಮಧ್ಯದಲ್ಲಿ ಪ್ರೀತಿ ಕರ್ತನೆ ಸಮಾಧಾನ ಉಂಟಾಗಲಿ ಸ್ವಾಮಿ. ಹೌದು ಕರ್ತನೆ ಅಪ್ಪ, ಪ್ರೀತಿಸುವಾಗ ಸಮಾಧಾನದಿಂದಿರುವಾಗಲೇ ನಾವು ಪರಿಶುದ್ಧರಾಗಿದ್ದೇವೆ ಎಂಬುದಾಗಿ ಹೇಳಿದ್ದಿ. ನಾವು ಆ ರೀತಿಯಲ್ಲಿ ಪರಿಶುದ್ಧತೆ ಹೊಂದುತ್ತೇವೆ ಎಂಬುದಾಗಿ ಹೇಳಿದ್ದಿ. ಪರಿಶುದ್ಧತೆ ಇಲ್ಲದೆ ನಾವು ಕರ್ತನನ್ನು ಕಾಣಲಾರೆವೆಂಬುದಾಗಿ ಹೇಳಿದೆಯಲ್ಲಪ್ಪ. ಕರ್ತನ ಪ್ರೀತಿಸುವುದಕ್ಕೆ ಸಹಾಯ ಮಾಡು, ಪ್ರೀತಿಸಿ ಕ್ಷಮಿಸುವುದಕ್ಕೆ ಸಹಾಯ ಮಾಡು. ನಮ್ಮ ಕ್ಷಮೆಯಲ್ಲಿ ಪ್ರೀತಿ ಅಡಕವಾಗಿರಲಿ ಅಪ್ಪ. ನಿಬಂಧನೆ ಇಲ್ಲದೆ ಕ್ಷಮಿಸುವುದಕ್ಕೆ ಸಹಾಯ ಮಾಡು. ಅವರ ತಪ್ಪುಗಳನ್ನ ಎಣಿಸದೆ ಕ್ಷಮಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ, ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ ಸಲ್ಲಿಸ್ತೇವೆ, ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.